ಕಿರುತೆರೆಯ ಮೂಲಕ ನಟನೆಗೆ ಕಾಲಿಟ್ಟ ಅನೇಕ ನಟನಟಿಯರು ಹಿರಿತೆರೆಯಲ್ಲಿ ಕಾಣಿಸಿಕೊಳ್ಳುವುದು ಮಾಮೂಲಿ. ಆ ಸಾಲಿಗೆ ಹೊಸದಾಗಿ ಸೇರಿರುವ ಈಕೆಯ ಹೆಸರು ಸಮೀಕ್ಷಾ. ಯಾರೀಕೆ ಸಮೀಕ್ಷಾ ಎಂದು ಯೋಚಿಸ್ತಾ ಇದ್ದೀರಾ? ಎಷ್ಟು ಯೋಚಿಸಿದ್ರೂ ನಿಮಗೆ ಉತ್ತರ ಸಿಗದು. ಯಾಕಂದ್ರೆ ಕಿರುತೆರೆಯಲ್ಲಿ ಆಕೆ ಶನಾಯ ಆಗಿ ಫೇಮಸ್ಸು. ಹೌದು, ಸುಬ್ಬಲಕ್ಷ್ಮಿ ಸಂಸಾರ ಧಾರಾವಾಹಿಯಲ್ಲಿ ಶನಾಯ ಎನ್ನುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಸಮೀಕ್ಷಾ. ರೀಟೇಕ್. ಹೌದು, ಸುಬ್ಬಲಕ್ಷ್ಮಿ ಸಂಸಾರ ಧಾರಾವಾಹಿಯಲ್ಲಿ ಶನಾಯ ಎನ್ನುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಸಮೀಕ್ಷಾ. ಮೊದಲ ಬಾರಿಗೆ ನೆಗೆಟಿವ್ ಪಾತ್ರದಲ್ಲಿ ನಟಿಸಿ ಸೀರಿಯಲ್ ಪ್ರಿಯರ ಮನಗೆದ್ದಿರುವ ಈಕೆ ಈಗ ಹಿರಿತೆರೆಯಲ್ಲಿ ಬ್ಯುಸಿ. ಇತ್ತೀಚೆಗಷ್ಟೇ ತೆರೆಕಂಡ ರಾನಿ ಸಿನಿಮಾದಲ್ಲಿ ನಟಿಸಿರುವ ಈಕೆ ಕಿರಣ್ ರಾಜ್ಗೆ ಜೋಡಿಯಾಗಿ ಕಾಣಿಸಿಕೊಂಡಿದ್ರು. ಇದೀಗ ಶಶಿಕುಮಾರ್ ಪುತ್ರನ ಆದಿತ್ಯ ಅಭಿನಯದ ಹೊಸ ಸಿನಿಮಾ ರಾಶಿಯಲ್ಲಿ ನಾಯಕಿಯಾಗಿ ಈಕೆ ಕಾಣಿಸಿಕೊಳ್ಳಲಿದ್ದಾರೆ. ದಿ ಟೆರರಿಸ್ಟ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ಈಕೆ ಮುಂದೆ 96, ಫ್ಯಾನ್ ಹಾಗೂ ಲವ್ಲಿ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಬಾಲ್ಯದಿಂದಲೂ ನಟಿಯಾಗಬೇಕು ಎಂಬ ಕನಸು ಕಂಡಿದ್ದ ಸಮೀಕ್ಷಾ ನಟನೆಯ ನಂಟು ಬೆಳೆಸಿಕೊಂಡಿದ್ದು ಮೀನಾಕ್ಷಿ ಮದುವೆ ಧಾರಾವಾಹಿಯ ಮೂಲಕ. ನಂತರ ಸುಬ್ಬಲಕ್ಷ್ಮಿ ಸಂಸಾರ, 3 ಗಂಟು ಧಾರಾವಾಹಿಗಳಲ್ಲಿ ನಟಿಸಿರುವ ಈಕೆ ಇದೀಗ ಹಿರಿತೆರೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಒಂದಾದ ಮೇಲೊಂದರಂತೆ ಸಿನಿಮಾಗಳಲ್ಲಿ ಅಭಿನಯಿಸುತ್ತಿರುವ ಸಮೀಕ್ಷಾ ಮತ್ತೆ ಕಿರುತೆರೆಗೆ ಮರಳುತ್ತಾರಾ ಎಂದು ಕಾದು ನೋಡಬೇಕಿದೆ.